ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮೊಡನೆ ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು 73ನೇ ತಿದ್ದುಪಡಿ. ಏನಿದೆ 73ನೇ ತಿದ್ದುಪಡಿ? ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993ರಲ್ಲಿ ಬಂದಂತಹ 73ನೇ ತಿದ್ದುಪಡಿಯ ಬಗ್ಗೆ ನೋಡ್ಕೊಂಡು ಬರುವ. ಸ್ಪರ್ಧಾಯುಗ ಎಲ್ಲಿ ಯಾವುದು ಹೇಗೆ ಕೇಳ್ತಾರೆ ಗೊತ್ತಿಲ್ಲ. ಒಂದಿಷ್ಟು ಅಭ್ಯಾಸ ಮೇಲೆ ಇಟ್ಕೊಂಡ್ರೆ ಆಯಾ ಸಮಯಕ್ಕೆ ಅನುಕೂಲವಾಗ್ತದೆ. 73ನೇ ತಿದ್ದುಪಡಿ ಅನ್ವಯ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ಏಪ್ರಿಲ್ 30, 1993ರಂದು ರಾಜ್ಯಪಾಲರು ಸಹಿ ಹಾಕಿದರು. ಮೇ 10, 1993ಕ್ಕೆ ಈ ಕಾಯ್ದೆ ಕರ್ನಾಟಕದಲ್ಲಿ ಜಾರಿಗೆ ಬಂದಿತು. ಅಂದು ಇದ್ದಂತಹ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ, ಆಗ ಇದ್ದಂಥ ಗ್ರಾಮೀಣಾಭಿವೃದ್ಧಿ ಸಚಿವರು MY ಗೋರ್ಪಡೆ, ರಾಜ್ಯಪಾಲರು ಖುರ್ಷಿದ್ ಆಲಂ ಖಾನ್. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 93ನೇ ಇಸ್ವಿ ಏಪ್ರಿಲ್ 24ರಂದು ಜಾರಿಗೆ ಬಂದ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 24ಅನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ಎಂದೇ ಆಚರಿಸುತ್ತಿದ್ದೇವೆ. ಈ ದಿನವನ್ನು ಮೊದಲ ಬಾರಿಗೆ 2010ರಂದು ಆಚರಿಸಲಾಯಿತು. 2026 ಥೀಮ್ ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ್. ವಿಧಿ 243L ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ವಿಧಿಯ ಪ್ರಕಾರ ನಿಯಮಗಳನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯಿಸಲು ರಾಷ್ಟ್ರೀಯ ನಿರ್ಧಾರ ಮಾಡಬೇಕು. ವಿಧಿ 243M ವಿನಾಯಿತಿ ನೀಡಲಾಗಿರುವ ರಾಜ್ಯಗಳು ಜಮ್ಮು ಕಾಶ್ಮೀರ, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ, ಮಣಿಪುರ, ಗುಡ್ಡಗಾಡು ಪ್ರದೇಶ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ಗೆ ಅನ್ವಯಿಸುವುದಿಲ್ಲ. ವಿಧಿ 243N ಅಸ್ತಿತ್ವದಲ್ಲಿರುವ ಕಾನೂನು ಮತ್ತು ಪಂಚಾಯಿತಿಗಳ ಮುಂದುವರಿಕೆ. ಈ ಕಾಯ್ದೆ ಆರಂಭವಾದ 1 ವರ್ಷದವರೆಗೂ ಹಿಂದಿನ ಕಾಯ್ದೆಗಳು ಮುಂದುವರಿಯಬೇಕು. ವಿಧಿ 243O ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯಗಳ ಮಧ್ಯಪ್ರವೇಶ ನಿಷೇಧ. ಪಂಚಾಯತ್ ರಾಜ್ ಕ್ಷೇತ್ರಗಳ ಪುನರ್ವಿಂಗಡಣೆ ಮತ್ತು ಅವುಗಳಿಗೆ ಸ್ಥಾನಮಾನವನ್ನು ಗೊತ್ತುಪಡಿಸುವ ಕಾನೂನನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ವಿಧಿ 243H ತೆರಿಗೆ ಅಧಿಕಾರ. ಪಂಚಾಯಿತಿಗಳಿಗೆ ತೆರಿಗೆ, ಸುಂಕ ವಿಧಿಸುವ ಹಾಗೂ ವಸೂಲಿ ಮಾಡುವ ಅಧಿಕಾರ ನೀಡಲಾಗಿದೆ. ರಾಜ್ಯ ಸರ್ಕಾರಗಳು ಪಂಚಾಯಿತಿಗಳಿಗೆ ನೀಡುವ ಧನ ಸಹಾಯಗಳು. ವಿಧಿ 243I ಹಣಕಾಸು ಆಯೋಗ ರಚನೆ. ರಾಜ್ಯದ ರಾಜ್ಯಪಾಲರು ಪ್ರತಿ 5 ವರ್ಷಕ್ಕೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ. ವಿಧಿ 243J ಲೆಕ್ಕಪತ್ರ ಪರಿಶೋಧನೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಗಳು ನಿಯಮಗಳನ್ನು ರೂಪಿಸುತ್ತವೆ. ವಿಧಿ 243K ರಾಜ್ಯ ಚುನಾವಣಾ ಆಯೋಗ. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಚುನಾವಣೆ ಆಯೋಗ ಇರಬೇಕು. ರಾಜ್ಯ ಚುನಾವಣೆ ಆಯೋಗದ ಆಯುಕ್ತರನ್ನು ರಾಜ್ಯಪಾಲರು ನೇಮಿಸಬೇಕು ಮತ್ತು ಇವರ ಅಧಿಕಾರ ಹಾಗೂ ಸೇವಾ ನಿಯಮಗಳನ್ನು ರಾಜ್ಯಪಾಲರು ನಿರ್ಧರಿಸಬೇಕು. ಸಂವಿಧಾನ 73ನೇ ತಿದ್ದುಪಡಿ ಕಾಯ್ದೆ PV ನರಸಿಂಹರಾವ್ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಈ ಕಾಯ್ದೆ ಜಾರಿಗೆ ತರಲಾಗಿದೆ. ತಿದ್ದುಪಡಿ ಮಸೂದೆ 1991 ಸೆಪ್ಟೆಂಬರ್ 16, 1992 ಡಿಸೆಂಬರ್ 22ರಂದು ಲೋಕಸಭೆಯಲ್ಲಿ ಒಪ್ಪಿಗೆ ಪಡೆಯಲಾಯಿತು. 1992 ಡಿಸೆಂಬರ್ 23ರಂದು ಒಪ್ಪಿಗೆ. 1993 ಏಪ್ರಿಲ್ 20 ರಾಷ್ಟ್ರಪತಿ ಅಂಗೀಕಾರ. 1993 ಏಪ್ರಿಲ್ 24ರಂದು ಜಾರಿಗೆ. 73ನೇ ಸಂವಿಧಾನ ತಿದ್ದುಪಡಿ ಮಸೂದೆಯ ಮೂಲಕ ಸಂವಿಧಾನಕ್ಕೆ ವಿಧಿ 243A ಇಂದ 243O ವರೆಗೆ 16 ಹೊಸ ವಿಧಿಗಳನ್ನು ಸೇರಿಸಲಾಯಿತು. ಸಂವಿಧಾನಕ್ಕೆ 9ನೇ ಭಾಗ ಸೇರ್ಪಡೆ ಮಾಡಲಾಯಿತು. 11ನೇ ಅನುಸೂಚಿಯು 29 ವಿಷಯಗಳನ್ನು ಒಳಗೊಂಡಿದೆ. ಈ ಕಾಯ್ದೆಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿದೆ. 73ನೇ ತಿದ್ದುಪಡಿ ಮಸೂದೆಯಲ್ಲಿ ಸೇರಿಸಲಾದ ಪ್ರಮುಖ ಸಂವಿಧಾನ ವಿಧಿಗಳು. ವಿಧಿ 243 ವ್ಯಾಖ್ಯೆಗಳು. ಗ್ರಾಮ ಸಭೆ ಮತ್ತು ಪಂಚಾಯಿತಿ ಗ್ರಾಮ ಮೊದಲಾದವುಗಳನ್ನು ವ್ಯಾಖ್ಯಾನಿಸುತ್ತದೆ. ವಿಧಿ 243A ಗ್ರಾಮ ಸಭೆಗಳ ರಚನೆ. ಒಂದು ಗ್ರಾಮ ಪಂಚಾಯಿತಿಯ ನೋಂದಾಯಿತ ಮತದಾರರ ಸಮೂಹವಾಗಿರಬೇಕು. ಗ್ರಾಮ ಸಭೆಯು ಗ್ರಾಮದ ಶಾಸಕಾಂಗವಾಗಿದೆ. ವಿಧಿ 43B ಪಂಚಾಯಿತಿಗಳ ರಚನೆ. 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ. 20 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ರಾಜ್ಯಗಳಲ್ಲಿ 2 ಹಂತದ ಪಂಚಾಯಿತಿಗಳ ಸ್ಥಾಪನೆಗೆ ಅವಕಾಶ ನೀಡಲಾಗಿದೆ.
ವಿಧಿ 43 243 ಸಿ ಸದಸ್ಯರ ಮತ್ತು ಅಧ್ಯಕ್ಷರ ಚುನಾವಣೆ. ಪಂಚಾಯತ್ ಸದಸ್ಯರನ್ನು ಪ್ರತ್ಯೇಕ ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ವಿಧಿ 243 ಡಿ ಸ್ಥಾನಗಳ ಮೀಸಲಾತಿ. 3 ಹಂತದ ಪಂಚಾಯಿತಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಕಲ್ಪಿಸಿದೆ. ಪ್ರಸ್ತುತ ಸದಸ್ಯತ್ವ ಮತ್ತು ಅಧಿಕಾರದಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಲಾಗಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ 5 ವರ್ಷಗಳ ಅಧಿಕಾರ ಹೊಂದಿರುತ್ತದೆ. ವಿಸರ್ಜನೆಯಾದ 6 ತಿಂಗಳ ಒಳಗಾಗಿ ಮರುಚುನಾವಣೆ ಮಾಡಬೇಕು. ವಿಧಿ 243 ಎಫ್ ಅರ್ಹತೆಗಳು. 21 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಯು ಪಂಚಾಯಿತಿ ಸದಸ್ಯತ್ವಕ್ಕೆ ಸ್ಪರ್ಧಿಸಲು ಅರ್ಹನಾಗಿರ್ತಾನೆ. ವಿಧಿ 243 ಜೆ ಅಧಿಕಾರ ಮತ್ತು ಜವಾಬ್ದಾರಿಗಳು. 11ನೇ ಅನುಸೂಚಿಯು 29 ನಿಯಮ ವಿಷಯ ಕುರಿತು ವ್ಯವಹರಿಸುತ್ತದೆ. ವ್ಯವಸಾಯ, ಭೂ ಅಭಿವೃದ್ಧಿ, ಮೀನುಗಾರಿಕೆ, ಹೈನುಗಾರಿಕೆ, ಕೋಳಿ ಸಾಕಣೆ, ಬಡತನ ನಿರ್ಮೂಲನೆ, ಸಾಮಾಜಿಕ ಮತ್ತು ಕೃಷಿ ಅರಣ್ಯ, ಸಣ್ಣ ನೀರಾವರಿ ಮತ್ತು ಜಲನಯನ ಅಭಿವೃದ್ಧಿ, ಖಾದಿ ಮತ್ತು ಗ್ರಾಮೀಣಾಭಿವೃದ್ಧಿ, ಗುಡಿ ಕೈಗಾರಿಕೆ, ಸಾಮಾಜಿಕ ಅರಣ್ಯ ನಿರ್ಮಾಣವಾಗಿರುತ್ತದೆ. ಒಂದು ಕಡೆ ಸೇಮ್ ಇಟ್ಕೊಳ್ಳಿ, ಉಪಯೋಗ ಒಂದೇ ಬರ್ತದೆ. 73 ತಿದ್ದುಪಡಿ ಅಂದರೆ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಅವುಗಳ ಅಧಿಕಾರ ಮತ್ತು ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ತಮಗೆ ನೀಡಿದ್ದೇನೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.